ಒಟ್ಟು ಎಲ್ಲ ಒಟ್ಟ ಖುಲ್ಲ ಒಲವಾಯಿ ಚೀಲ ಖಾಲಿ ಐತ್ರಿ. ಮತ್ತ ಇನ್ನು ಗಣಪತಿದು ಹಿಂಗಾತ. ಈ ಗಣಪತಿದು ಈ ಕಲಿಯುಗದಾಗ ಮಾಡಿದ್ವಿ ಇದು ಈಗಿಂದ. ಯಾಕಂದ್ರೆ ಗಣಪತಿ ವಿಷಯ ಅರ್ಧಾಕ ಬಿಡುದು ಬೇಡ. ಪಾರ್ವತಿ ಪರಮಾತ್ಮರಿಂದ ಸೃಷ್ಟಿಯಾಗಿರತಕ್ಕಂತ ಆಣಿ ರುಂಡ ಹಚ್ಕೊಂಡ ಗಣಪತಿದು ಕಲಿಯುಗದಾಗ. ಕೃತಯುಗದ ಒಳಗ ಕೃತ ತ್ರೇತ ದ್ವಾಪಾರ ಕಲಿ 4 ಯುಗ ಕಾರಣಕ್ಕೆ ಬಂದಾವ. ಹೌದಲ್ಲ? ಯಾರ ಕೃತಯುಗ ಅತಾರ, ಯಾರ ಸತ್ಯಯುಗ ಅತಾರ, ಯಾರ ಅದ್ವೈತ ಯುಗ ಅತಾರ. ಯಾಕಂದ್ರೆ ಅಲ್ಲಿ ದ್ವೈತಿಗಳಿಲ್ಲ, ಜಗಳ ಗಂಟ್ರು ಇಲ್ಲ, ನಾನು ನಂದು ಅನ್ನೋರಿಲ್ಲ, ಮಂದಿ ಮಕ್ಕಳು ಅನ್ನೋರಿಲ್ಲ. ಎದ್ರಷ್ಟಮ್ಮ ತನ್ನಷ್ಟಮ್ಮ ಪರಮಾತ್ಮನೇ ನಾನು, ನಾನೇ ಪರಮಾತ್ಮ ಅಂತಕ್ಕಂತ ಭಾವ ಇಟ್ಟುಕೊಂಡು ಜೀವನ ಮಾಡುವಂತ ಆ ಯುಗದ ಒಳಗೆ ಆದಿ ಗಣಪತಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡ್ಯಾರ. ಅಲ್ಲಿ ಮಾಡ್ಯಾರಲ್ಲ. ಈ ಕಲಿಯುಗದಾಗ ಬಂದ ಪಾರ್ವತಿ ಮಗನ ಯಾವಾಗ ರುಂಡ ಕಡದ ಪರಮಾತ್ಮ ತಂದು ಸಿಂಹಾಸನಗ ಕುಂಡ್ರಿಸಿ, ಯಾಕಂದ್ರೆ ಶಿವಗಣಗಳ ಪತಿ ಆಗಪ್ಪ, ಶಿವಗಣಗಳ ಮಾಲಕ ಆಗನಿ ಅತ್ತು ಹೇಳಿ ಆ ಗಣಪತಿಗೆ ಹಸ್ತ ಇಟ್ಟಾಗ ಯಾರ್ಯಾರು ದೇವತೆಗಳ ಬಂದು ಏನೇನೋ ಆಶ್ರಯ ವರದಾನ ಕೊಟ್ಟಾರ. ಅಷ್ಟಮ ಸಿದ್ಧಿ ಪುರುಷ ನಾವು ಒಬ್ಬ ಇಬ್ಬರು ಮಂದಿ ಅದಾರ ಬರೇ ಜಗತ್ತಿದಾಗ ಅಷ್ಟಮ ಸಿದ್ಧಿ ಪುರುಷ. ಆವಾಗ ಪಾರ್ವತಿ ದೇವಿ ದುಃಖ ಮಾಡ್ತಾಳ ಮನಸ್ಸಿನಾಗ. ಪರಮಾತ್ಮ ಇಡೀ ಶರೀರ ಎಲ್ಲ ನಾ ತಯಾರು ಮಾಡೇನು ಭಗವಂತ, ಈ ಶರೀರ ಎಲ್ಲ ನಾನು ತಯಾರು ಮಾಡೇನಿ, ಆದ್ರೆ ನನ್ನ ಕೂಣು ಏನು ಇಲ್ಲೋ ಪರಮಾತ್ಮ, ನನ್ನ ಕೂಣು ಜಗತ್ತಿಗೂ ಉಳಿಯುವಂಗ ಒಂದು ಜರಾರ ಕೂಣ ತೋರಿಸತ್ತೇಳಿ ನಿಮಿತ್ತ ಭಾವದಿಂದ ಪರಮಾತ್ಮನ ಪಾದಕ್ಕೆ ಹಣಿ ಹಚ್ಚಿ ಆದಿಶಕ್ತಿ ಬೇಡ್ಕೊಂಡಾಗ ಅವಾಗ ಏನ್ ಮಾಡ್ಯಾರ ಪರಮಾತ್ಮ ಹೇಳ್ತಾನ, ಏನಂತ? ಚೌತಿ ಚತುರ್ಥಿ ದಿನ ದೇವಿ ನಿನ್ನ ಮಗನ ಕರ್ಕೊಂಡು ಬಂದ ಕುಣಿಸಲಿ. ಹೌದಲ್ಲ? ಯಾಕಂದ್ರೆ 4 ದಿನ ಆಗಿತ್ತು. ಅವಾಗ ಚೌತಿ ಆಚರಣೆ ಮಾಡ್ಯಾರ ಮೊದಲು ಕೈಲಾಸ ಪರ್ವತದೊಳಗೆ. ಅದು ಪ್ರಥಮ ಚೌತಿ. ಆ ಪ್ರಥಮ ಚೌತ್ಯಾಗನ ಪರಮಾತ್ಮ ಯಾವಾಗ ಆದಿಶಕ್ತಿಗೆ ಹೇಳಿದೋ ಆವಾಗ ತಲೆ ಮ್ಯಾಲ ಒಂದು ಜಂಪರ್ ಪೀಸ್ ಇಟ್ಟ ಗಣಪತಿನ, ಯಾಕಂದ್ರೆ ಇದು ಮೈ ಬೆವರಿನಿಂದ ಪಾರ್ವತಿ ದೇವಿ ಮೈ ಅಂಗ ದ್ರವ್ಯಗಳಿಂದ. ಯಾಕಂದ್ರೆ ಈಗ ಹಂಗ ಸುನಲ ಪೌಡರ ಹಿಂಗದಾವಲ್ಲ, ಆಗಿನೂ ಅಂಗ ದ್ರವ್ಯಗಳ ತರ ಅದಕ್ಕೆ ಸುವಾಸನೆ ಭರಿತವಾಗಿರ್ತಕ್ಕಂಥ. ಹೌದಿಲ್ಲ? ಅದರಿಂದ ದಂಡ ತಯಾರಾಗಿತ್ತು. ರುಂಡ ಮಾತ್ರ ಪರಮಾತ್ಮನಿಂದ ತಯಾರಾಯ್ತಿರ್ಲ. ಹೌದಿಲ್ಲ? ಬರೋಬರೈತಿ. ಅದಕ್ಕಾಗಿ ಆ ಗಣಪತಿನ ಓದ್ ನೀರಾಗ ಬಿಡ್ತಾರವ. ಹಿಂಗೈತಿ. ಎಲ್ಲ ಸಮರ್ಪಣೆ ಮಾಡ್ತಾರ. ಓದ್ ಹೆಟ್ಟಂಗಿಲ್ಲ ಅವನು ಇಲ್ಲ. ಮತ್ತ ನಿಮ್ಮ ಗೌರವನ ಹೇಳಿ ನೀನು ಈಗ ಶ್ರೀ ಗೌರಿ ಪೂಜಾ, ಗಜ ಗೌರಿ ಪೂಜಾ ಪದ ಇರುವುದು ಹಿಂಗೈತದ. ಶ್ರೀ ಗೌರಿ ಪೂಜಾ, ಗಜ ಗೌರಿ ಪೂಜಾ, ಭಾ ಗೌರಿ ಪೂಜಾ, ಗಜ ಗೌರಿ ಪೂಜಾ ಅಪ್ಪಣ ವಸ್ತಾದ ಮಾಡಿದ್ದ. ಮೊದಲು ನಿನಗ ಗಜ ಯಾಕೆ ಬೇಕಾಗ್ತ? ಏನ ಕಾರಣಕ್ಕೆ ಗಜಾನ ತಗೊಂಡಿತ್ತು? ಗೌರಿ ಪೂಜೆ ಅಟ್ಟ ಮಾಡ್ಬೇಕಾಗಿತ್ತಲ್ಲ. ಮೊದಲು ಗೌರಿ ಇರ್ಲಿಲ್ಲ. ಆವಾಗ ನಿನ್ನ ಗೌರಿ ಎಲ್ಲಿ ಹೋಗಿದ್ರು? ಆ ಜಾಗಕ್ಕೆ ಮೊದಲು ಯಾರು ಕೂತಿದ್ರು? ಯಾರು ಕೂತಿದ್ರು? ಬರ್ತಿದ್ದು ಹೇಳ್ಬೇಕವ. ಬರ್ಲಿಕ್ಕಂದ್ರೆ ಏನ ಒದರಂಗಿಲ್ಲ. ಇರ್ಲಿ ಬಿಡ್ರಿ, ಸಾಕ ನಡಿಲ್ ನೋಡೋನು ಸಾವಿರ ನಡಿಬೇಕು. ನಡಿ ದೇವರಂತ ಬಾಯಿ ಮಾಡವ್ರಲ್ಲ ಹುಡುಗಿ, ಬಾಯಿ ಕೈ ತನ್ನ ಮೂಗ ಮಾಡ್ಯಾನ ದೇವರಾಯ. ಸಾರ್ವತಕವಾನ ಶುದ್ಧ ಪರಮೇಶ್ವರ, ಅವನ ರೂಪ ಕುಡ್ಡ ನಾಯಿ ನೀ ನೋಡಿಲ್ಲ ಜಾರ. ಸರ್ವೇಶ್ವರ ತಾಯಿ ತಂದಿ ಒಬ್ಬನೇ ದೇವರ ಅದಾನ ಹುಡುಗಿ. ಹುಡುಗಿ ಕೇಳಿದ್ರೆ ಕರುಳೆ ಬಾಯಿ ಮ್ಯಾಲ ತಡಿತಾ. ಈಗ ತುಳಿಗೆ ಕೇಳಿದ್ರೆ ಕರುಳೆ ಬಾಯಿ ಮೇಲೆ ತಡಿತಾ. ಯಾರು ಅವಾಗ ಹರದೇ ಇಲ್ಲ, ಯಾರು ಅವಾಗ ಹುಟ್ಟಿಸ ಇಲ್ಲ. ಸ್ವಯಂ ಪರವು ಸರ್ವ ಸಾಕ್ಷಿ, ಸಾಕ್ಷಿಯ ನಾರಾಯಣ.
ತಾಯಿ ತಂದಿ ಅವರಂತ ಬರದಲ್ಲಿ ಅವ ಶಾಸ್ತ್ರ ನಿನ್ನ ಮೂಲ ಉತ್ಪತ್ತಿ ಶಕ್ತಿದು ಹೇಳು ಮೂಲಾಧಾರ ಶಿವನಿಗೆ ಮುಂದೆ ಆಡಿ ಸರ್ವನಾಶಿಯಾಗಿ ಹೋದ್ರು ಕೋರಪಾತಿ ರವರವ ನರಕ ಘೋರ ಈಗ ಕೋರಪಾತಿ ರವರವ ನರಕ ಘೋರ 25 ನಿನ್ನ ಧ್ಯೇಯಕ ಬಂದವ ಹುಡುಗಿ ಜೀವ ಭಾವದ ಸಾವಿನ ಮನೆಯ ತೊಗಲ ಪೂರಾಯ ಈ ತೊಗಲ ನಾಟಕ ಎಂಬುದು ಹುಡುಗಿ ತೊಗಲ ಬಾಜಾರ ಅವನಕ ಸಾಕ್ಷಿಯವನ ಅವನ ವಸ್ತು ತೈಲಾಪೂರ ಹುಡುಗಿ 4 ಭಯ ಅಂತ್ರ ಐತಿ ಹುಡುಗಿ ಅಂತಂತ ಜ್ಞಾನಿಗಳಿಗೆ ಬಹಳ ದುಸ್ತಾರ ಏನಾಯ್ತ್ರಿ ಪರಮಾತ್ಮ ಇರುವುದು ಯಾವ ಊರತ್ ಹೇಳಿ ಹೆಣ್ಮಗಳು ಕೇಳ್ತಾಳ ಅದಕ್ಕೆ ಪರಮಾತ್ಮ ಇರುವುದು ಬೈಲಾಪುರ ಅಂತ ಹೇಳ್ತಾರೆ ಅಂದ್ರ ಬಯಲಿಗೆ ಬಯಲ ಅಚ್ಚಿ ಕಡೆ ನಿರ್ಬೈಲವಾಗಿರತಕ್ಕಂತ ಪರಮಾತ್ಮ ಆ ನಿರ್ಬೈಲದೊಳಗ ಪರಮಾತ್ಮನ ವಸ್ತಿ ಐತಿ ಈ ಶರೀರಕ್ಕೆ ಬಂದ ಆತ್ಮಾರಾಮನ ವಸ್ತಿ ಐತಿಲ್ಲ ಈ ಜಗತ್ತಿನ ಹೆಂಗೈತಂದ್ರ ಪಂಚಮುಖದ ಪರಮಾತ್ಮನ ವಸ್ತಿ ಐತ ಈಗ ಬ್ರಹ್ಮ ಸೃಷ್ಟಿ ಅಂದಾರೆ ಶಕ್ತಿ ಸೃಷ್ಟಿ ಅಂದಾರೆ ಇಲ್ಲ ಹಂದಿ ಮಾರ್ಯಾವ್ರಿ ಹಂದಿ ಮಾರ್ಯಾವ್ರಿ ಏನ್ ಹೇಳ ಹಾಕ್ತೀರಿ ಇದನ್ನು ಏನ್ ಹೇಳ ಹಾಕ್ತೀರಿ